ಹಲೋ ಸ್ನೇಹಿತರೆ, ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅರ್ಜೆಂಟಾಗಿ ಇನ್ನೂ ಒಂದು ಟ್ರಿಪ್ ಹಾಕ್ಬೇಕಂತ ಈ ವೆದರ್ಗೋಸ್ಕರ, ಈ ವಾತಾವರಣಕ್ಕೋಸ್ಕರ ನಾವು ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಟ್ರಿಪ್ ಹಾಕ್ತಾಯಿದ್ದೀವಿ. ಅದು ಮೈಸೂರು ಭಾಗ ಆಗಿರ್ಬೋದು, ಹುಣಸೂರು ಕಡೆ ಹೋಗಿ ಇದು ಬನ್ನರ್ಘಟ್ಟ ಫಾರೆಸ್ಟು ಇವೆಲ್ಲ ಹೋಗಿ ನೋಡ್ಕೊಂಡು ಬರ್ತೀವಿ. ನೋ ವೇ, ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಹೇಳ್ರಿ ಏನನ್ಸುತ್ತೆ ಹೇಳ್ರಿ. ಬನ್ನರ್ಘಟ್ಟ ಝೂ ಸಿಗಲ್ಲ ಅಲ್ಲಿ, ಆದ್ರೂ ಮೈಸೂರಲ್ಲಿ ಅಣ್ಣ ನಮಗೋಸ್ಕರ ಬನ್ನರ್ಘಟ್ಟ ತೋರಿಸ್ತಾರಂತೆ. ನೋಡೋಣ, ಅಲ್ಲಿ ಮೈಸೂರಲ್ಲಿ ನಾವು ಇವತ್ತಿನವರೆಗೂ ನೋಡಿಲ್ಲ ಬನ್ನರ್ಘಟ್ಟ ಎಲ್ಲಿದೆ ಅಂತೇಳಿ. ನೋಡೋಣ, ಇವತ್ತು ನೋಡ್ತೇವೆ. ಹೇಳ್ರಿ ನಾಯಕರೇ, ಹೇಳ್ರಿ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ. ನಾವು ಮೈಸೂರು ಪಾರ್ಕಲ್ಲಿ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಫುಲ್ಲು ಜಾಲಿ ಜಾಲಿ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಇವತ್ತು ನಾವು ಬಹಳ ದಿವಸ ಆಗಿತ್ತು ಹೊರಗಡೆ ಹೋಗಿ. ಇವತ್ತು ಮೈಸೂರು ಮೇಲೆ ಅಲ್ಲಿ ಇರ್ತಕ್ಕಂಥ ಸೌಂದರ್ಯನ, ಇವತ್ತೇನು ಈ ಸೈಕ್ಲೋನ್ ಇದೆ, ಈ ವಾತಾವರಣಕ್ಕೆ ನಾವು ಈ ಕ್ಲೈಮೇಟ್ಗೆ ಇವತ್ತು ಹೋಗ್ಬೇಕು ಅಂತ ತೀರ್ಮಾನ ಸೆಟ್ ಮಾಡಿ ಇವತ್ತು ಹೋಗ್ತಾ ಇದ್ದೀವಿ. ಭಾಳ ಖುಷಿ ಆಗ್ತಾ ಇದೆ. ಬೆಳಗ್ಗೆನೆ ಭಾಳಷ್ಟು ತಂಪಾದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ತಂಪಾದ ಹವೆ, ಜೊತೆಗೆ ಸ್ನೇಹಿತರು. ಈ ಪ್ರವಾಸ ಮಾಡೋದಕ್ಕೆ ಈ ವಾತಾವರಣ ತುಂಬ ಆಹ್ಲಾದಕರವಾಗಿದೆ. ನಿಜಕ್ಕೂ ಏನಾದರೂ ಬರೀಬೇಕು ಅನ್ನಿಸ್ತಾ ಇದೆ. ಈ ಮಂಜು ಮುಸುಕಿದ ವಾತಾವರಣ, ಈ ಲಾಂಗ್ ಡ್ರೈವು ಭಾಳ ಒಳ್ಳೆ ಅನುಭವ ಕೊಡ್ತೈತೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇವತ್ತು ಹಿಂಗೆ ಟ್ರಿಪ್ ಹೋಗ್ಬೇಕಂತ ಅಂದ್ಕೊಂಡ್ವಿ. ಅದಕ್ಕೆ ಮೂಲ ಕಾರಣಕರ್ತರು ಇಲ್ಲೇ ಡ್ರೈವಿಂಗ್ ಮಾಡ್ತಿದ್ದಾರೆ, ಹರೀಶ್ ಅಂತ ಹೇಳಿ. ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ನಮ್ಮನ್ನ? ಹೇಳ್ರಪ್ಪ, ಹೇಳ್ರು. ಈಗ ಮೈಸೂರು ಕಡೆ ಹೊಂಟಿದ್ದೀವಿ. ನೋಡೋಣ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ನೋಡ್ಕೊಂಡು, ಏನೇನು ಬೇಕೋ ಎಲ್ಲ ಬೇಕಾಗಿರೋ ತಿಂಡಿಗಳನ್ನ ತಿನ್ಕೊಂಡು, ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ಕೊಂಡು ವಾಪಸ್ ಬರ್ತೀವಿ ನಾವು. ಇವತ್ತೇ ಹೋಗ್ಬೇಕಂತ ಯಾಕಣ್ಣ ಅನ್ಸಿದ್ವಿ ಇವತ್ತ? ಬೆಂಗಳೂರಲ್ಲಿ ಇದ್ದು ಒಂಥರ ಬೇಜಾರಾಗಿತ್ತು. ಆಮೇಲೆ ಇಲ್ಲಿ ಇರ್ತಕ್ಕಂಥ ಮಳೆ, ಈಗ ಮಳೆ ಸ್ಟಾರ್ಟ್ ಆಗಿತ್ತು. ಆ ಮಳೆ ನಮ್ಮನ್ನ ಕರೀತಾ ಇತ್ತು, ಬನ್ನಿ ಅಂತ ನೋಡ್ಕೊಂಡು ಅಂತ. ಹಾಗಾಗಿ ಹೊಂಟಿದ್ದೀವಿ. ಜಾಲಿ ಜಾಲಿ ಫುಲ್ಲು ಜಾಲಿ, ಜಾಲಿ ಜಾಲಿ. ಎಲ್ರು ತಮ್ಮ ಮಾಡ್ರಪ್ಪ. ಜಾಲಿ ಜಾಲಿ, ಫುಲ್ಲು ಜಾಲಿ.